ಯಾರಿಲ್ಲ, ನಾನೊಬ್ಬ ಏನೂ ಇಲ್ಲದ ಪರದೇಶಿ ಹುಚ್ಚ. ಸೋಪಾನಿಕಾ, ಬಾ, ನಾನು ನೀನು ಒಂದೇ ತಟ್ಟೆಯಲ್ಲಿ ಊಟ ಮಾಡೋ. ಬಾ ಬಾ ಸೋಪಾನಿಕಾ. ನನ್ನ ಅಮ್ಮ ಇದ್ದಾರೆ, ನನ್ನ ಅಮ್ಮ ಇದ್ದಾರೆ, ಅಮ್ಮ ನೋಡ್ತಾರೆ. ಬೇಡ ಸೋಪಾನಿಕಾ, ಬಾ ಬಾ, ನಾನು ನೀನು ಮದುವಾಗಿ ನಾನು ಅಪ್ಪ ಆಗ್ಬೇಕು, ನಾನು ಅಪ್ಪ ಆಗ್ಬೇಕು. ಅಮ್ಮ, ಹೊಟ್ಟೆ ತುಂಬಾ ಹಸ್ತಾ ಇದೆ. ಊಟ ಕೇಳಿದ್ರೆ ಹುಚ್ಚ ಹುಚ್ಚ ಅಂತ ಹೊಡಿತಾರಮ್ಮ. ಯಾರೂ ಕೊಡೋದಿಲ್ಲಮ್ಮ ಊಟ. ಹುಚ್ಚ ಹುಚ್ಚ ಅಂತ ಹೊಡಿತಾರಮ್ಮ. ಹೊಟ್ಟೆ ಹಸ್ತಾ ಇದೆ ಅಮ್ಮ. ಅಮ್ಮ ಅಮ್ಮ, ಊಟ ಅಂದು ಊಟ ಕೊಡು ಕೊಡು ಕೊಡು, ನಾನು ಕೊಡು. ಅದು ನುಡಿವ ಶಾಂತಿ ಯಾವತ್ತ ರವಿಗೆ 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 ಯಾವ ಜನ್ಮ ಪಾಪ ಯಾವ ಜನ್ಮದ ಪಾಪ ಕರ್ಮವು ಸಹಿಸಲ ಬೇಡಿದರೂ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂತಾಯಿತೆ. ನನ್ನ ಮಗ ನನ್ನನ್ನ ಕತ್ತೆ ಹಿಡಿದು ಮನೆಯಿಂದ ಹೊರ ನೂಕಿದ ದಿನವೇ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ನನಗಿಂತ ಗತಿ ಬರ್ತಾ ಇರಲಿಲ್ಲ. ನನ್ನ ಮಗ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವನು ಸುಖವಾಗಿದ್ರೆ ಅಷ್ಟೇ ಸಾಕು. ಅಯ್ಯೋ, ನನ್ನ ಮಗುವನ್ನ ನೋಡ್ತಾನೆ ಕಾಲ ಕಳಿತೀನಿ. ಇರ್ಲಿ, ಅವರಿವರ ಮನೆಯಿಂದ ಬೇಡಿ ಬಂದ ಅನ್ನವನ್ನೇ ಮೃಷ್ಟಾನ್ನ ಅಂತ ಊಟ ಮಾಡ್ತೀನಿ. ಅಮ್ಮ, ಯಾರು ಊಟ ಊಟ ಅಂತ ಕೇಳ್ತಾ ಇದ್ದಾರಲ್ಲ, ಓ, ಅವನು ನನ್ನಂತೆ ಒಬ್ಬ ಭಿಕ್ಷುಕನೇ ಇರಬಹುದು ಅನ್ಸುತ್ತೆ. ಊಟ ಮಾಡಿ ಎಷ್ಟು ದಿನವಾಗಿದೆಯೋ ಏನೋ. ಈ ಊಟವನ್ನ ಅವನಿಗೆ ಕೊಟ್ಟು ನಾನು ನೀರು ಕುಡಿದು ಮಲಗ್ತೀನಿ. ಊಟ ಬಂತು.
ಕೂಡ್ಲೆ ಅದೆಷ್ಟು ಸಂತೋಷ, ಅದೆಷ್ಟು ಖುಷಿ. ಊಟ ನೋಡಿ ಎಷ್ಟು ದಿನವಾಗಿದೆಯೋ ಏನೋ. ಕಂದ, ಈ ಊಟ ಎಲ್ಲ ನಿನಗೆ ಯಾಕೋ ನನ್ನ ಎದೆ ಬಡ್ತಾ ಜೋರಾಗ್ತಾ ಇದೆಯಲ್ಲ, ಏನಿರಬಹುದು? ಓ, ಬಹುಶಃ ಹಸುವಿನ ಬಡಿತವಿರಬಹುದು. ಹಸುವಿನ ಬಡಿತವಿರಬಹುದು. ನಾನೇ ಕೊಡ್ತೀನಿ ಕೈ ತುತ್ತು. ಅಮ್ಮ, ಇವನು ಕರೀತಾ ಇರೋದು ನೋಡಿದ್ರೆ ನನ್ನ ಮಗ ವಿಹಾನನೇ ನನ್ನನ್ನು ಕರೆದಾಗ ಆಗ್ತಾ ಇದ್ದೀನಿ. ನನ್ನ ಮಗ ಇಲ್ಲಿಗೆಲ್ಲ ಯಾಕೆ ಬರ್ತಾನೆ? ವಿಧಿಯಾಟವನ್ನ ಬಲ್ಲವರು ಯಾರು? ಕಂದ, ಇಲ್ಲ ಸಿಗ್ತಿಲ್ವೇನೋ? ಇಲ್ಲಿ ನೋಡು, ನಾನು ಕಣೋ, ನಾನು ನಿಮ್ಮಮ್ಮ ಬಂದಿದ್ದೀನಿ ನೋಡು, ನೋಡು. ಕಂದ, ಯಾಕೆ ಬರ್ತೀಯ? ಅಳಬಾರ್ದು, ಅಳಬಾರ್ದು. ಹತ್ರ ದೇವ್ರು ಬೈತಾನೆ, ದೇವ್ರು ಹೊಡಿತಾನೆ, ಹೊಡಿತಾನೆ, ಹೊಡಿತಾನೆ. ಬಾರೋ ಇಲ್ಲಿ, ಬಾರೋ. ಯಾವ ಕೈಗಳಿಂದ ನನ್ನನ್ನ ಮನೆಯಿಂದ ಹೊರ ನೂಕಿದೆಯೋ ಅದೇ ಕೈಗಳಿಂದ ಇಂದು ನಮ್ಮನ್ನ ಕಣ್ಣೀರು ಒರೆಸ್ತಾ ಇದೆಯೇನೋ? ಗುರ್ತು ಸಿಗ್ತಾ ಇಲ್ವೇನ ವಿಹಾರ? ನನ್ ಗುರ್ತು ಸಿಗ್ತಾ ಇಲ್ವೇನಪ್ಪ? ನಾನು ಕಣೋ, ನಿಮ್ಮಮ್ಮ ಬಂದಿದ್ದೀನಿ, ಕಣ್ಬಿಟ್ಟು ನೋಡು, ನಿಮ್ಮಮ್ಮ ಕಣೋ. ನೀನು ನೀನು ನನ್ನಮ್ಮ? ನನಗೆ ಯಾರಿಲ್ಲ, ನನಗೆ ಯಾರಿಲ್ಲ. ನಾನು ಯಾರಿಲ್ಲದ ಪರದೇಶಿ, ನಾನೊಬ್ಬ ಹುಚ್ಚ. ಅದೆಲ್ಲ ಮಾತಾಡ್ಬಾರ್ದು ವಿಹಾರ, ಅದೆಲ್ಲ ಮಾತಾಡ್ಬಾರ್ದು. ನಿನ್ನ ಪರಿಚಯ ಸಿಗ್ತಾಯಿಲ್ವೇನೋ? ನಾನು ಕಣ ನಿಮ್ಮಮ್ಮ. ಅಯ್ಯೋ ದೇವ್ರೇ. ಅರಣ್ಯ ಮಧ್ಯದ ದಾರಿಯಲ್ಲಿ ಯಾರು ಬರ್ತಾ ಇದ್ದಾರಲ್ಲ, ಯಾರಿಗೆ ಹೋದು? ಅಮ್ಮ, ನೀವ ಇದೇನಮ್ಮ? ಈ ಹುಚ್ಚನಿಗೆ ನೀನು ಕೈ ತುತ್ತು ಅನ್ನ ತಿನ್ನಿಸ್ತಿದ್ದೀರಲ್ಲಮ್ಮ, ಇದೆಲ್ಲ ಏನಿದು? ಏನಂತ ಹೇಳಪ್ಪ, ಏನು ಅಂತ ಹೇಳಿ? ತುತ್ತು ಕೊಟ್ಟು ಸಾಕಿ ಸಲಹಿದ ನನ್ನ ಮಗನೇ ನನ್ನ ಮನೆಯಿಂದ ಹೊರನೋಕೆ ಎಂತ ವ್ಯಾಪಾರಿಯಾಗಿ ಅಲಿತಾ ಇದ್ದಾರಪ್ಪ, ಅಲಿತಾ ಇದ್ದಾರೆ. ಯಾವ ಶತ್ರುಗಳಿಗೂ ಬೇಡಪ್ಪ, ಯಾವ ಶತ್ರುಗಳಿಗೂ ಬೇಡ. ಏನು ಹೇಳ್ತಾ ಇದ್ದೀರಮ್ಮ? ನನಗೆ ಒಂದು ಅರ್ಥ ಆಗಿಲ್ಲ. ಅಂದ್ರೆ ಇವನು ನಾ ಜನ್ಮ ಕೊಟ್ಟ ಮಗನಪ್ಪ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನ ಕಂದನಪ್ಪ ಇವನು, ನನ್ನ ಕಂದ. ವಿಧಿಯ ವರ್ತಮಾನಕ್ಕೆ ಸಿಲುಕಿ ಈ ರೀತಿಯಾಗಿ ಆಡ್ತಾ ಇದ್ದಾರಪ್ಪ, ಈ ರೀತಿಯಾಗಿ ಆಡ್ತಾ ಇದ್ದಾರೆ. ಬಾರೋ. ಅಯ್ಯೋ ದೇವ್ರೆ, ನಿನ್ನ ನೋಡ್ತಾ ಇದ್ರೆ ಯಾವ ತಂದೆ ತಾಯಿದ್ರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಕಣೋ, ಬರಬಾರ್ದು. ಅಮ್ಮ, ಅಳಬಾರ್ದು, ಅಳಬಾರ್ದು. ಅದು ಸರಿಯಲ್ಲ ಅಮ್ಮ. ನೀನು ಯಾರು? ನಿನ್ ಊಟ ಬೇಕಾ? ನಿನ್ ಊಟ ಬೇಕು? ಅಮ್ಮ, ಇಂದಿನ ಈ ಸಮಾಜದ ಕತೆ ಏನಾಗಿದೆ ಅಂದ್ರೆ, ಹಣ ಬಲದ ಮುಂದೆ
ಋಣಬಲ ಎಂಬ ಎರಡಕ್ಷರವು ನೀರಿನಲ್ಲಿ ತೇಲುವ ದೋಣಿಯಂತೆ ವೇಗವಾಗಿ ಸಾಗಿದೆಯಮ್ಮ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪ್ರಪಂಚ ಕೇವಲ ವೃತ್ತಾಕಾರವಾಗಿದೆ. ಈ ವೃತ್ತದಲ್ಲಿ ಬರುವ ಯಾವೊಬ್ಬ ಪ್ರಜೆಯೂ ಸರಿಯಾಗಿಲ್ಲ. ತಂದೆ ತಾಯಿಂದಿರ ಬೆಲೆ ಏನು ಅನ್ನುವುದು ಅವರಿಗೆ ಗೊತ್ತಿಲ್ಲ. ಇಂದಿನ ಹುಡುಗರು ಈ ಚಿಕ್ಕ ಚಿಕ್ಕ ಮಕ್ಕಳು ಗಾಂಜಾ, ಆಫೀಮು, ಸರಾಯಿ, ಇಸ್ಬಿಟ್ಟು, ಗ್ಯಾಂಗ್ರೇಪ್, ಕಿಡ್ನಾಪ್, ದಾದಾಗಿರಿ, ಗುಂಡಾಗಿರಿ ಬಿಟ್ಟರೆ ಬೇರೇನು ತಿಳಿದವರು. ಅವರಿಗೆ ತಂದೆ ತಾಯಿಯ ಬೆಲೆ ಏನು ಅಂತ ತಿಳಿಬೇಕಾದರೆ ಅವರು ಈ ರೀತಿ ದಾರಿಯಲ್ಲಿ ಬಂದಾಗಲೇ ತಿಳಿಯುವುದಮ್ಮ. ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಾವು ಅನ್ಯತೆ ಭಾವಿಸಬೇಕು, ತಪ್ಪು ತಿಳಿಯಬೇಡಮ್ಮ. ಇವನು ಹಿಂದೆ ಏನಿದ್ದ, ಇಂದು ಈ ರೀತಿ ಸೂಚನೆಗಳು ಕಾರಣ ಏನಂತ ಸ್ವಲ್ಪ ತಿಳಿಸಿ ಹೇಳ್ತೀರಮ್ಮ. ಇವನ ಬಾಲ್ಯ ಹೀಗಿರ್ಲಿಲ್ಲಪ್ಪ, ಹೀಗಿರ್ಲಿಲ್ಲ. ಇವನು ತುತ್ತು ಕೊಟ್ಟ